ನಮಸ್ತೆ ಫ್ರೆಂಡ್ಸ್, ರಕ್ಷಾ ಸುಚಿರಾ ಕ್ರಿಯೇಷನ್ಸ್ಗೆ ಸ್ವಾಗತ. ನಾನಿವತ್ತು ನಾರ್ಮಲ್ ಸೀವಿಂಗ್ ನೀಡಲ್ನ ಯೂಸ್ ಮಾಡಿಕೊಂಡು ಕುಚ್ ಡಿಸೈನ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಅದಕ್ಕೆ ಈ ಥರ ಬೀಡ್ಸ್ ಯೂಸ್ ಮಾಡ್ತಾಯಿದ್ದೀನಿ. ಇದು 24 ಸ್ಟ್ಯಾಂಡ್ಸ್ ಆಫ್ ಥ್ರೆಡ್ನ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಅದು ಪಫ್ ಥರನೇ ಬರುತ್ತೆ ಫ್ರೆಂಡ್ಸ್. ಲೆಟ್ ಸ್ಟಾರ್ಟ್ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇದು ದೊಡ್ಡ ಇದೆ. ಈ ನೀಡಲ್ಗೆ ನಾನು 24 ಸ್ಟ್ಯಾಂಡ್ಸ್ ತೊಗೊಂಡಿದ್ದೀನಿ. ಆಮೇಲೆ ಈ ಥರ ಬೀಡ್ಸ್ ತೊಗೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ಅಲ್ಲಿ ನಾಟ್ ಹಾಕ್ಕೊಂಡಿದ್ದೀನಿ. ಅದನ್ನು ಸೆಕ್ಯೂರ್ ಆಗಂಗೆ ನಾಟ್ ಹಾಕ್ಕೊಂಡಿದ್ದೀನಿ. ಆಮೇಲೆ ನೋಡಿ, ನಾವು ಎಮ್ಮಿಂಗ್ ಮಾಡಬೇಕಾದ್ರೆ ಎಂಡಿಂಗಲ್ಲಿ ನಾಟ್ ಹಾಕ್ತೀವಲ್ವ, ಆ ಥರ ಫ್ರೆಂಡ್ಸ್. ಸೇಮ್ ಫಸ್ಟ್ ವಿಡಿಯೋದಲ್ಲಿ ತೋರಿಸ್ತಿದ್ದೀನಲ್ಲ ಫ್ರೆಂಡ್ಸ್, ಅದೇ ಥರ ಸೇಮ್ ನಾಟ್. ಆದರೆ ಇದು 24 ಸ್ಟ್ಯಾಂಡ್ಸ್ ಇರೋದ್ರಿಂದ ಇದು ತುಂಬ ದಪ್ಪಕ್ಕೆ ಒಂಥರ ಪಫ್ ಥರನೇ ಬರುತ್ತೆ ಫ್ರೆಂಡ್ಸ್. ಡಿಸೈನ್ ತುಂಬ ಚೆನ್ನಾಗಿ ಬಂದಿದೆ. ನೋಡಿ, ಇನ್ನೊಂದು ಟೈಪ್ಸ್ ತೋರಿಸ್ತೀನಿ. ಬ್ಯಾಕಿಂದ ತೊಗೊಂಡು ನೋಡಿ, ನಾರ್ಮಲಾಗಿ ನೀವು ಹಾಕೋದು ನೋಡಿ, ನಾಟ್ ಹಾಕ್ತಾರಲ್ವ, ಬ್ಯಾಕಿಂದ ತೊಗೊಂಡು ಈ ಥರ ಸೂಜಿ ಒಳಗೆ ದಾರನ ಇನ್ಸರ್ಟ್ ಮಾಡಿ ಹೀಗೆ ಎಳ್ಕೊತೀವಲ್ಲ ಫ್ರೆಂಡ್ಸ್, ಇದು ನಾರ್ಮಲಾಗಿ ಎಲ್ಲ ಹಾಕೋಂಥದ್ದು. ಇದಕ್ಕಿಂತ ಇನ್ನೊಂದು ನಾನು ತೋರಿಸ್ತೀನಲ್ಲ ಫ್ರೆಂಡ್ಸ್, ಅದು ಫಾಸ್ಟಾಗಿ ಆಗುತ್ತೆ. ಅದನ್ನೊಂದ್ಸಲಿ ಟ್ರೈ ಮಾಡಿ. ನೋಡಿ, ಹಿಂಗೆ ಮುಂದ್ಗಡೆಯಿಂದ ಹೀಗೆ ಥ್ರೆಡ್ನಿಂಗ್ ತೊಗೊಂಡು ಹೀಗೆ ಹೇಳ್ಕೊಳ್ಳೋದು ಫ್ರೆಂಡ್ಸ್. ಫಸ್ಟ್ ವಿಡಿಯೋದಲ್ಲಿ ಡೀಟೇಲಾಗಿ ತೋರಿಸಿದ್ದೀನಿ ಫ್ರೆಂಡ್ಸ್. ಅದನ್ನು ನೋಡಿ ಫ್ರೆಂಡ್ಸ್, ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ಐ ಬಟನಲ್ಲೂ ಬರುತ್ತೆ, ನೋಡಿ ಫ್ರೆಂಡ್ಸ್. ಅದನ್ನು ನೋಡಿ ಫ್ರೆಂಡ್ಸ್, ಅದು ಪಫ್ ಥರನೇ ಕಾಣುತ್ತೆ. ಮತ್ತು ನೋಡಿ ಫ್ರೆಂಡ್ಸ್, ಹೀಗೆ ಇಟ್ಕೊಂಡು ನೋಡಿ, ನೀವು ಮಾಮೂಲಿ ಮಾಡ್ತೀರಲ್ಲ ಆ ಥರ ಇದು ನೀಡಲ್ನ ಹೀಗೆ ಇನ್ಸರ್ಟ್ ಮಾಡಿ ಥ್ರೆಡ್ ಒಳಗೆ ಎಲ್ಲನೂ ನೀಟಾಗಿ ಎಳ್ಕೊಬೇಕು ಫ್ರೆಂಡ್ಸ್. 24 ಸ್ಟ್ಯಾಂಡ್ಸ್ ಅಲ್ವಾ, ಅದಕ್ಕೆ ಸ್ವಲ್ಪ ನೀಟಾಗಿ ಎಳ್ಕೊಳ್ಳಿ. ನೋಡಿ, ದಪ್ಪಕ್ಕೆ ಬರುತ್ತೆ. ನೋಡಿ ಫ್ರೆಂಡ್ಸ್, ದಪ್ಪಕ್ಕೆ ಬರುತ್ತೆ. ಇದು ಪಫ್ ಥರನೇ ಬರುತ್ತೆ ಫ್ರೆಂಡ್ಸ್. ನಾನು ಗ್ರೀನ್ ಕಲರ್ಲೇ ಹಾಕಿದ್ದೀನಿ. ನನ್ನದು ಸ್ಯಾಂಪಲ್ ಪೀಸ್ ಕಲರೇ. ನೀವು ಬೇಕಾದ್ರೆ ಬೇರೆ ಕಲರ್ ಯೂಸ್ ಮಾಡಿದ್ರೆ ಅದಿನ್ನೂ ನೀಟಾಗಿ ಬರುತ್ತೆ ಫ್ರೆಂಡ್ಸ್. ನೋಡಿ, ನೀವು ನಾರ್ಮಲಾಗಿ ತೊಗೊಳೋದು ಈ ಥರ ಬ್ಯಾಕ್ ಸೈಡಿಂದ ತೊಗೊತಿರಲ್ಲ, ನೋಡಿ ಆ ಥರ ಇದು ನೀಟಾಗಿ ಹೇಳ್ಕೊಳ್ಳಿ ಫ್ರೆಂಡ್ಸ್. 24 ಸ್ಟ್ಯಾಂಡ್ಸ್ ಅಲ್ವಾ, ಅದಕ್ಕೆ ಇಲ್ಲಿ ನೀವು ಬೇಕಾದರೆ 12 ಸ್ಟ್ಯಾಂಡ್ಸು ತೊಗೋಬೋದು ಫ್ರೆಂಡ್ಸ್. 24 ಸ್ಟ್ಯಾಂಡ್ಸ್ ಆಗೋಲ್ಲ ಅಂದರೆ 12 ಸ್ಟ್ಯಾಂಡ್ಸ್ ಆಫ್ ಥ್ರೆಡ್ನೂ ತೊಗೊಳ್ಬಹುದು. ಅದು ಸ್ವಲ್ಪ ದಪ್ಪಕ್ಕೆ ಬರುತ್ತೆ. ನೋಡಿ, ಪಫ್ ಥರನೇ ಕಾಣುತ್ತೆ. ಕ್ರೋಶದಲ್ಲಿ ಪಫ್ ಡಿಸೈನ್ ಮಾಡ್ತೀವಲ್ಲ, ಅದೇ ಥರ ಬರುತ್ತೆ ಫ್ರೆಂಡ್ಸ್. ಇದು ನೋಡಿ, ಪಕ್ಕಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಪಕ್ಕಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಇವಾಗ ಕುಚ್ಚು ಕಟ್ಕೊಳ್ಳೋದಕ್ಕೆ ಅಲ್ಲಿ ಪ್ಲೇಸ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ಅಲ್ಲಿ ದಾರನ ಹಾಗೆ ತಗೊಂಡು ಸ್ವಲ್ಪ ಉದ್ದವಾಗಿ ದಾರ ಬಿಟ್ಕೊಂಡು ಒಂದು ಬೆರಳಷ್ಟು, ಒಂದು ಫಿಂಗರ್ ಗ್ಯಾಪಷ್ಟು ಬಿಟ್ಕೊಂಡು ಅಲ್ಲಿ ನಾಟ್ ಹಾಕೋತೀನಿ ಫ್ರೆಂಡ್ಸ್. ಅಲ್ಲಿ ಕುಚ್ಚು ಬರುತ್ತೆ ನಮಗೆ. ಒಂದು ಫಿಂಗರ್ ಗ್ಯಾಪ್ ಇದೆ, ಅಲ್ಲಿ ಒಂದು ನಾಟ್ ಹಾಕಿದ್ದೀನಿ. ಮತ್ತು ಇನ್ನೊಂದು ನಾಟ್ ಹಾಕ್ತಿದ್ದೀನಿ ಫ್ರೆಂಡ್ಸ್. ಮತ್ತೊಂದು ನಾಟ್ ಹಾಕ್ತಾಯಿದ್ದೀನಿ. ಇದು ಫ್ರಂಟಿಂದ ಹಾಕಿದ್ದೀನಿ ಫ್ರೆಂಡ್ಸ್. ಇದನ್ನು ಪ್ರಾಕ್ಟೀಸ್ ಮಾಡಿ. ಇದು ಈಸಿಯಾಗಿ ಬೇಗ ಫಾಸ್ಟಾಗಿ ಹಾಕ್ಬಿಡಬಹುದು. ನೀವು ಹಿಂದ್ಗಡೆಯಿಂದ ನೀಡಲ್ನ ಇನ್ಸರ್ಟ್ ಮಾಡಿ ಮತ್ತೆ ನೋಡಿ, ಇದು ತೋರಿಸ್ತಾ ಇದ್ದಿಲ್ಲ, ಹಿಂದ್ಗಡೆಯಿಂದ ಹಿಂಗೆ ನೀಡಲ್ನ ಇನ್ಸರ್ಟ್ ಮಾಡಿ ಮತ್ತೆ ಥ್ರೆಡ್ ಒಳಗಿಂದ ಒಂದ್ಸಲಿ ಇನ್ಸರ್ಟ್ ಮಾಡಿದ್ರೆ ಟೈಮ್ ಸ್ವಲ್ಪ 2 ಟೈಮ್ಸ್ ಮಾಡ್ದಂಗೆ ಆಗಿಬಿಡುತ್ತೆ. ಇಲ್ಲಿ ಫ್ರಂಟಿಂದನೇ ನೀವು ಮಾಡ್ಕೊಂಡು ಹೋಗ್ಬಿಟ್ರೆ ಥ್ರೆಡ್ನ ನಮ್ಮ ಲೆಫ್ಟ್ ಸೈಡ್ ತೊಗೊಂಡು ಆಗ ಒಂದೇ ಟೈಮ್ಗೆ ಒಂದು ನಾಟ್ ಆಗಿಬಿಡುತ್ತೆ ಫ್ರೆಂಡ್ಸ್. ಈಗ ಒಂದು ಬೀಡ್ ಯೂಸ್ ಮಾಡ್ತೀನಿ ಫ್ರೆಂಡ್ಸ್. ಈ ಬೀಡು ಹೋಲು ತುಂಬ ದೊಡ್ಡದಿದೆ. ಇದು ನನಗೆ ಆ ನೀಡಲ್ಗೆ ನುಗ್ಗುತ್ತೆ. 24 ಸ್ಟ್ಯಾಂಡ್ಸು ಹಾಗೆ ಈ ನೀಡಲ್ಲು. ಮತ್ತು ಇದು ಬೀಡು ನುಗ್ಗೋಷ್ಟು ದೊಡ್ಡದು. ಕುಚ್ಚು ಕಟ್ತೀವಲ್ಲ ಫ್ರೆಂಡ್ಸ್, ಆ ಥರ ದಪ್ಪ ನೀಡಲ್ಲಿದು. ಅದು ಎಲ್ಲಿಗೆ ಬರುತ್ತೆ, ಆ ಬೀಡ್ ಎಲ್ಲಿ ಎಂಡಾಗಿದೆ ಅಲ್ಲಿಗೆ ನೀಟಾಗಿ ಲಾಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇಲ್ಲಾಂದರೆ ಸ್ಯಾರಿ ಸುಕ್ ಬರಬಹುದು. ನಾನು ಇದನ್ನು ಪದೇ ಹೇಳ್ತಾ ಇದ್ದೀನಿ, ಯಾಕಂದರೆ ಡಿಸೈನ್ ಹಾಳಾಗಿಬಿಡುತ್ತೆ ನಿಮ್ಮದು. ಅದಕ್ಕೆ ಪಕ್ಕನೇ ಮಾಡ್ಕೊಳ್ಳಿ ಫ್ರೆಂಡ್ಸ್. ಎಲ್ಲಿಗೆ ಎಂಡಾಗುತ್ತೆ ಅಲ್ಲಿಗೆ, ಹಾಗಾದರೆ ನೀಟಾಗಿ ಫಿನಿಶ್ ಆಗುತ್ತೆ ಫ್ರೆಂಡ್ಸ್. ಮತ್ತು ಇನ್ನೊಂದು ನಾಟ್ ಹಾಕ್ಕೊಳ್ತೇನೆ ನೋಡಿ. ಇದು ಫ್ರಂಟಿಂದ ನೀಡಲ್ಲಿ ಇನ್ಸರ್ಟ್ ಮಾಡಿ ನೋಡಿ, ಒಂದೇ ಸಲಿಗೆ ನಾವು ಮತ್ತೆ ಥ್ರೆಡ್ನ ನಾವು ನುಗ್ಸೋ ಅವಶ್ಯಕತೆನೇ ಇಲ್ಲ. ಹಾಗೆ ನಾಟ್ ಆಗಿಬಿಡುತ್ತೆ ಫ್ರೆಂಡ್ಸ್. ನೋಡಿ, ಹೀಗೆ ನಾಟ್ ಆಗಿಬಿಡುತ್ತೆ.
24 ಸ್ಟ್ಯಾಂಡ್ಸ್ ಇರೋದ್ರಿಂದ ಪಫ್ ಥರನೇ ಕಾಣ್ತಿದೆ ನೋಡಿ ಫ್ರೆಂಡ್ಸ್. ನೋಡಿ ನಿಧಾನಕ್ಕೆ ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಈ ಥರ ನೀವು ಬ್ಲೌಸ್ ಎಂಡಿಂಗ್ ಎಡ್ಜಸ್ ಇರುತ್ತಲ್ಲ ಫ್ರೆಂಡ್ಸ್, ಅದಕ್ಕೂ ಯೂಸ್ ಮಾಡ್ಕೊಳ್ಬಹುದು. ನಾನು ಕ್ರೋಶಾದಲ್ಲೂ ಮಾಡಿರೋದು ಇದು ಶಾರ್ಟ್ಸ್ಗೆ ಹಾಕಿದ್ದೀನಿ ಫ್ರೆಂಡ್ಸ್ ನೋಡಿ. ಮತ್ತೀಗ ಇನ್ನೊಂದು ಫಿಂಗರ್ ಗ್ಯಾಪ್, ಫಿಂಗರಲ್ಲಿ ಹಿಂಗೆ ಇಟ್ಕೊಂಡು ನೋಡಿ, ಅಲ್ಲೊಂದು ಆ ಬೆರಳಿಟ್ಕೊಂಡು ಒಂದು ಫಿಂಗರ್ ಗ್ಯಾಪ್ ಅಲ್ಲೇ ಪಕ್ಕದಲ್ಲೇ, ಅಲ್ಲಿ ನನ್ನ ಫಿಂಗರ್ ಎಲ್ಲೆಂಡ್ ಆಯಿತು ಅಲ್ಲೇ ಒಂದು ನಾಟ್ ಹಾಕ್ಕೋತಿದ್ದೀನಿ ಫ್ರೆಂಡ್ಸ್. ನಾಟ್ ಹಾಕ್ಕೊಂಡು ಸೆಕ್ಯೂರ್ ಮಾಡ್ಕೊತಾ ಇದ್ದೀನಿ. ಮತ್ತು ಇನ್ನೊಂದು ನಾಟ್ ಹಾಕ್ಕೊಂಡ ತಕ್ಷಣ ನಿಮ್ಗೆ ಅಲ್ಲಿ ಸೆಕ್ಯೂರ್ ಆಗಿಬಿಡುತ್ತೆ ಅದು ನಾಟ್, ಮತ್ತೆ ಬಿಚ್ಕೊಂಡು ಬರೋದಿಲ್ಲ. ಕ್ರೋಶಾದಲ್ಲಾದರೆ ಹಿಂಗೆ ನಾವು ಹಿಂಗೆ ಎಳೆದ ತಕ್ಷಣ ಬಂದುಬಿಡುತ್ತೆ. ಅಂದರೆ ಈ ಥರ ನಾಟು ನಾವು ಸೂಜಿ ಯೂಸ್ ಮಾಡ್ಕೊಂಡು ಹಾಕಿರೋದು ಯಾವುದೇ ಕಾರಣಕ್ಕೂ ಬಿಚ್ಕೊಂಡು ಬರಲ್ಲ ಫ್ರೆಂಡ್ಸ್. ಇದು ನಾಟ್ ನೀಟಾಗಿ ಇರುತ್ತೆ. ಈ ಥರ ನೋಡಿ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಮಾಡಿಕೊಂಡು 3 ಟೈಮ್ಸ್ ಮಾಡಿ ಈಗೊಂದು ಬೀಡ್ ಯೂಸ್ ಮಾಡ್ತೀನಿ. ಇದ್ರದ್ದು ಹೋಲು ದೊಡ್ಡದಾಗೇ ಇದೆ ಫ್ರೆಂಡ್ಸ್ ಇದು, ಅದಕ್ಕೋಸ್ಕರ ನನ್ನ ನೀಡಲ್ಗೆ ಅದು ಇನ್ಸರ್ಟ್ ಆಗುತ್ತೆ. ನೀವು ಇನ್ನೊಂದು ಸ್ವಲ್ಪ ಸಣ್ಣ ತಗೊಂಡ್ರೆ ಬೀಡ್ನೂ ಸಣ್ಣನೇ ತಗೋಬೇಕಾಗುತ್ತೆ. ಹೋಲ್ ಸ್ವಲ್ಪ ಸಣ್ಣ ಹೋಲ್ ತೊಗೊಂಡ್ರೆ ನೀವು ಥ್ರೆಡ್ನೂ ಸ್ವಲ್ಪ ಕಡಿಮೆ 12 ಸ್ಟ್ಯಾಂಡ್ಸ್ ತೊಗೊಂಡ್ರೆ ಆಗುತ್ತೆ ಫ್ರೆಂಡ್ಸ್. ನೋಡಿ ಈ ಥರ ಮತ್ತು 3 ಟೈಮ್ಸ್ ಸೇಮ್ ಹಾಗೆ ನಾಟ್ನ ರಿಪೀಟ್ ಮಾಡ್ತಾ ಇದ್ದೀನಿ. 3 ಟೈಮ್ಸ್ ನಾಟ್ ಹಾಕ್ತಾ ಇದ್ದೀನಿ, ಮತ್ತು ಬೀಡ್, ಆಮೇಲೆ ಮತ್ತೆ 3 ಟೈಮ್ಸ್ ಹಾಕಿ 1 ಫಿಂಗರ್ ಗ್ಯಾಪ್ ಬಿಟ್ಟು ಅಲ್ಲಿ ಕುಚ್ಚು ಬರುತ್ತೆ. ಇದೇ ಫ್ರೆಂಡ್ಸ್, ಇದೇ ಡಿಸೈನು ಸ್ಯಾರಿ ಪೂರ್ತಿ. ನೋಡಿ ಫ್ರೆಂಡ್ಸ್, ಮತ್ತು ಇಲ್ಲೊಂದು ಫಿಂಗರ್ ಗ್ಯಾಪ್ನ ಬಿಟ್ಟು ನೋಡಿ, ಮತ್ತೆ ತೋರಿಸ್ತಾ ಇದ್ದೀನಿ ಒಂದ್ಸಲಿ. ಫಿಂಗರ್ ಗ್ಯಾಪ್ ಬಿಟ್ಟು ಅಲ್ಲಿ ನಂದು ಎಲ್ಲಿ ಫಿಂಗರ್ ಎಂಡ್ ಆಯಿತು ಅಲ್ಲಿಗೊಂದು ನಾಟ್ ಹಾಕ್ಕೊತಾ ಇದ್ದೀನಿ. ಇದು ಕುಚ್ಚಿಗೋಸ್ಕರ ಫ್ರೆಂಡ್ಸ್ ಇದು. ಮತ್ತು ಇನ್ನೊಂದು ನಾಟ್ ಹಾಕ್ತಾಯಿದ್ದೀನಿ, ಆಗ ಪೂರ್ತಿ ಸೆಕ್ಯೂರ್ ಆಗಿಬಿಡುತ್ತೆ ಫ್ರೆಂಡ್ಸ್, ಅದು ಬಿಚ್ಕೊಂಡು ಬರೋದೇ ಇಲ್ಲ ನಿಮಗೆ. ಮತ್ತು 3 ಟೈಮ್ಸ್ ಈ ಥರನೇ ಫ್ರೆಂಡ್ಸ್ ಡಿಸೈನ್ ಹೀಗೆ ಕಂಪ್ಲೀಟ್ ಆಗುತ್ತೆ. ಹೀಗೇ ಪೂರ್ತಿ ಈ ಸ್ಯಾಂಪಲ್ ಪೀಸ್ಗೆ ಹಾಕಿದ್ಮೇಲೆ ಹೀಗೆ ಮಾಡ್ಕೊಂಡೋಗಿ ಫ್ರೆಂಡ್ಸ್. ಸ್ಯಾರಿ ಪೂರ್ತಿ ನೀವು ಹೀಗೆ ಕಂಪ್ಲೀಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಅಲ್ಲಿ ನೀವು ಫಿಂಗರ್ ಗ್ಯಾಪ್ ಬಿಟ್ಟಿದೆಯಲ್ಲ ಅಲ್ಲಿ ಕುಚ್ಚು ಕಟ್ಕೊಳ್ಳೋದು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಫೈನಲ್ ಲುಕ್ ಹೀಗೆ ಕಾಣುತ್ತೆ. ನೀವು ಪಲ್ಲು ಕಲರ್ಲಿ ಕುಚ್ಚು ಕಟ್ಕೊಂಡು ಮಾಡಿದ್ರೆ ಫೈನಲ್ ಲುಕ್ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಫ್ರೆಂಡ್ಸ್. ನೀವು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ ಫ್ರೆಂಡ್ಸ್, ಆಗ ನಾನು ಹಾಕೋ ವೀಡಿಯೋಸ್ ಎಲ್ಲ ನಿಮಗೆ ಬರುತ್ತೆ ಫ್ರೆಂಡ್ಸ್. ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.